ಕರ್ನಾಟಕ ವಿಶ್ವವಿದ್ಯಾಲಯದ ಕಾನೂನನ್ನು ಗಾಳಿಗೆತ್ತೂರಿ ತಮ್ಮ ಮನ ಬಂದಂಗೆ ರಾಜಕೀಯ ಒತ್ತಡಕ್ಕೊಳಗಾಗಿನೋ ಅಕ್ರಮ ಹಣದ ಆಸೆಗನೋ ಭ್ರಷ್ಟಾಚಾರಕ್ಕೆ ಒಳಪಟ್ಟು ನೈಜ ಪ್ರಾಮಾಣಿಕ ಅಭ್ಯರ್ಥಿಗಳನ್ನು ಕಡೆಗಣಿಸಿ ಅಕ್ರಮ ನೇಮಕಾತಿಯನ್ನು ಏನು 13 ಜನರನ್ನು ಮಾಡೋದರ ಮೂಲಕ ತರಾತುರಿಯಲ್ಲಿ CET ಇಲ್ಲ, TET ಇಲ್ಲ, ಯಾವುದೇ ನಿಯಮಾವಳಿಗಳನ್ನು ಪರಿಪಾಲನೆ ಮಾಡಿಲ್ಲ, ರಿಜಿಸ್ಟರ್ಗೆ ಅಂಕ ಹಾಕುವಂಥ ಯಾವುದೇ ಹಕ್ಕಿಲ್ಲ. ಆದರೂ ಸಹಿತ ರಿಜಿಸ್ಟ್ರು ಮತ್ತು VCಗಳು ಸೇರಿಬಿಟ್ಟು ಅಕ್ರಮ ಹಣವನ್ನು ಹೊಡೆದು ಪ್ರಾಮಾಣಿಕ ನೈಜ ಅಭ್ಯರ್ಥಿಗಳನ್ನು ಕಡೆಗಣಿಸಿ ಏನು ಅಕ್ರಮವನ್ನು ಎಸಗಿದ್ದಾರೆ. ಈ ಅಕ್ರಮದ ಹಿಂದಿರುವಂಥ ಕಾಣದ ಕೈಗಳನ್ನು ಬಹಿರಂಗಪಡಿಸುವಂಥ ನಿಟ್ಟಿನಲ್ಲಿ ನಾಳೆ ಬೃಹತ್ ಪ್ರಮಾಣದ ಹೋರಾಟವನ್ನು ವಿಶ್ವವಿದ್ಯಾಲಯವನ್ನು ಬಂದ್ ಮಾಡೋದರ ಮೂಲಕ ನಾವು ಹಮ್ಮಿಕೋಬೇಕು ಅಂತ ಈಗಾಗಲೇ ನಾವು ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ವಿವಿಧ ದಲಿತ ಸಂಘ ಸಂಸ್ಥೆಗಳ ವತಿಯಿಂದ ನಾಳೆ ಬೆಳಗ್ಗೆ 9 ಗಂಟೆಗೆ ವಿಶ್ವವಿದ್ಯಾಲಯ ಆವರಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇವೆ. ಯಾವ ಪೋಸ್ಟಲ್ಲಿ ಅಕ್ರಮ ಎಸಗಿದ್ದಾರೆ ಸರ್? ಈಗ UPSCಗೆ ಸಂಬಂಧಪಟ್ಟಂಥ 13 ಬೋಧಕೇತರ ಅಥವಾ ಈ ಅಟೆಂಡರ್ ಹುದ್ದೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ವಿವಿಧ ಹುದ್ದೆಗಳನ್ನು ಏನು ಕಾಲೌಟ್ ಮಾಡಿದ್ರು, ಆ ಕಾಲೌಟ್ ಮಾಡಿದಂಥ ಹುದ್ದೆಗಳ ಪ್ರಕಾರ ನಿಯಮಾನುಸಾರ ಅವರು ಆ ಭರ್ತಿಯನ್ನು ಮಾಡ್ಕೊಂಡಿದ್ರೆ ನಮ್ಮದೇನು ಅಭ್ಯಂತರ ಇರಲಿಲ್ಲ. ಮತ್ತು ಸಿಂಡಿಕೇಟನ್ನು ಸ್ಕಿಪ್ ಮಾಡಿದ್ದಾರೆ. ಸಿಂಡಿಕೇಟ್ಗೆ ಯಾವುದೇ ವಿಷಯಗಳು ಹೋಗಿಲ್ಲ. ಸಿಂಡಿಕೇಟ್ ಸದಸ್ಯರು ಸಹಿತ ಸಂಬಂಧ ಇಲ್ಲ, ಯಾರೂ ಸಂಬಂಧ ಇಲ್ಲ. ಇವರು ಕೇವಲ VC ಮತ್ತು ರಿಜಿಸ್ಟರ್ ಇಬ್ಬರೇ ಸೇರಿಬಿಟ್ಟು ಯಾವ ಒತ್ತಡಕ್ಕೆ ಮಣದು ಈ ಕೆಲಸವನ್ನು ಮಾಡಿದರು ಅನ್ನುವಂಥದ್ದು ತನಿಖೆಗೊಳಪಡಬೇಕು. ಅಲ್ಲಿವರೆಗೆ ಯಾರನ್ನೂ ಸಹಿತ ಅಧಿಕೃತ ನೇಮಕಾತಿ ಪ್ರಕ್ರಿಯೆಯ ಪಟ್ಟಿಯನ್ನು ಬಿಡುಗಡೆ ಮಾಡಬಾರದು ಅನ್ನುವಂಥ ಹಕ್ಕೊತ್ತಾಯನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ವಿಶ್ವವಿದ್ಯಾಲಯದಲ್ಲಿ ನಡೆದಂಥ ಏನು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ VC ಯಾವುದೇ ಸಿಂಧುತ್ವವನ್ನು ಪ್ರಶ್ನೆ ಮಾಡದೆ ಹಾಗೂ ಪೊಲೀಸ್ ವೆರಿಫಿಕೇಷನ್ ಇಲ್ಲದೆ ಅವರಿಗೆ ಬೇಕಾದಂಥ ಅರ್ಹರಿದ್ದಂಥ ಮಾರ್ಕ್ಸ್ಗಳ ಅರ್ಹರಿದ್ದಂಥ ವಿದ್ಯಾರ್ಥಿಗಳನ್ನು ಬಿಟ್ಟು ಬೇರೆ ವಿದ್ಯಾರ್ಥಿಗಳಿಗೆ ರಾತ್ರೋರಾತ್ರಿ 7-8 ಗಂಟೆ ಸುಮಾರು ಎಲ್ಲಿ ಸಿಂಡಿಕೇಟನ್ನು ಸ್ಕಿಪ್ ಮಾಡಿಕೊಂಡು ಇವರು ಆ ಒಂದು ಕಾರ್ಯಕ್ರಮ ಅಂದರೆ ಒಂದು ನೇಮಕಾತಿಯಲ್ಲಿ ಅವ್ಯವಹಾರ ಮಾಡಿದ್ದಾರೆ. ಆ ಅವ್ಯವಹಾರ ಮಾಡಿದ ವಿರುದ್ಧವಾಗಿ ನಾಳೆ ಬೆಳಗ್ಗೆ ವಿಶ್ವವಿದ್ಯಾಲಯನ ಬಂದ್ ಮಾಡಿ ಸುಮಾರು 5,000 ಜನ ವಿವಿಧ ದಲಿತ ಸಂಘಗಳ ಒಕ್ಕೂಟದಿಂದ ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ. ಈಗ ತತ್ಕ್ಷಣವೇ ಆದಂಥ ನೇಮಕಾತಿಯನ್ನು ತಡೆ ಹಿಡಿಬೇಕಂತೇಳಿ ನಮ್ಮ ಕೋರಿಕೆ ಆಗಿರ್ತದೆ. ಅಲ್ಲ, ಅಧಿಕೃತವಾಗಿ ಅಂತ ನಿನ್ನೆನೇ ಕೊಟ್ಬಿಟ್ಟಿದ್ದಾರಂತವ್ರು. ಅದಕ್ಕೋಸ್ಕರ ನಮಗೆ ಇವತ್ತು ಅಲ್ಲಿ ನೊಂದ ವಿದ್ಯಾರ್ಥಿಗಳು ನಮ್ಮ ಕಡೆ ಬಂದಾಗ ನಾವು ವಿವಿಧ ದಲಿತ ಸಂಘಟನೆಗಳೆಲ್ಲ ಸೇರಿಕೊಂಡು ನಾಳೆ ಬೃಹತ್ವಾದ ಒಂದು ಪ್ರತಿಭಟನೆ ಮಾಡಿ ಬೆಳಗ್ಗೆ 10 ಗಂಟೆಗೆ ನಾವು ಪ್ರತಿಭಟನೆ ಮಾಡ್ತೀವಿ.